26ರ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತಾ ತಾರೀಖು 16, 17, 18ರಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಮ್ಮ ಸುದ್ದಿವಾಹಿನಿಗಳಲ್ಲಿ ಹೆಚ್ಚಾಗಿ ಬಿತ್ತರಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪತ್ರಿಕಾ ಮಿತ್ರರೆಲ್ಲರೂ ಸಹಕರಿಸಬೇಕಂತ ಕೇಳಿಕೊಳ್ತಾ, ಹಾಗೆ ತಾರೀಖು 19ರಂದು ಇದೇ ವೇದಿಕೆಯ ಮೇಲೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಕೂಡ ನಡೀತಾ ಇದೆ. ಆ ಒಂದು ಸ್ಪರ್ಧೆಯ ಎಲ್ಲ ಪ್ರಚಾರವನ್ನು ತಮ್ಮ ಮಾಧ್ಯಮದಲ್ಲಿ ಹೆಚ್ಚಾಗಿ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ಸಿಗೆ ತಾವುಗಳು ಸಹಕರಿಸಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ಪರವಾಗಿ ತಮ್ಮನ್ನು ಕೇಳಿಕೊಳ್ತಾ, ಹಾಗೆಯೇ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ನಮ್ಮ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಆತ್ಮೀಯ ಮಿತ್ರರಾದಂಥ ರಿಯಾಜ್ ಚೋಗಲಾ ಅವರು, ಹಾಗೆ ನಮ್ಮ ಸತೀಶ್ ಶುಗರ್ಸ್ ಅಕಾಡೆಮಿಯ ಪ್ರಿನ್ಸಿಪಾಲರಾದಂಥ ಲಕ್ಷ್ಮಣ್ ಸರ್ಗಳು ತಮಗೆ ಸವಿವರವಾಗಿ ವಿವರಿಸಲಿದ್ದಾರೆ. ಮಿತ್ರರಿಗೂ ಈ ಒಂದು ಪ್ರೆಸ್ ಮೀಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನದ ಕಾರ್ಯದರ್ಶಿಗಳು, ಆತ್ಮೀಯರು ಮತ್ತು ಸಹೋದರರಾಗಿರ್ತಕ್ಕಂಥ ರಿಯಾಜ್ ಚೋಗಲಾ ಸರ್ ಅವರನ್ನು ಮತ್ತು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮೀ ಸರ್ನ ಮತ್ತು ನಮ್ಮ ಯಾವತ್ತೂ ನನ್ನನ್ನು ರಾಮಾಟಿ ಸರ್ ಅಂತ ಕರೆದು ಅತಿ ಪ್ರೀತಿಯನ್ನು ತೋರಿಸ್ತಕ್ಕಂಥ ಶ್ರೀ ಸುರೇಶಣ್ಣ ಜೋರಾಪುರ ಅವರನ್ನು, ರಮೇಶ್ ಹಳ್ಳಿಮನಿ ಮತ್ತು ಕಾಟೇಶ್ ಗೋಕಾಕ್ ಅವರನ್ನು ಈ ಕಾರ್ಯಕ್ರಮದ ಪರವಾಗಿ ಮತ್ತು ನನ್ನ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮತ್ತು ಪತ್ರಿಕಾ ಬಾಂಧವರಿಗೂ ನನ್ನ ಪರವಾಗಿ ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನದ ಪರವಾಗಿ ಸತೀಶ್ ಅಣ್ಣವರ ಪರವಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿ ಹೆಚ್ಚು ಈ ಕಾರ್ಯಕ್ರಮವನ್ನು ವಿಸ್ತರಿಸಿ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 26ರ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೋರ್ತಾ ತಾರೀಖು 16, 17, 18ರಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತಮ್ಮ ಸುದ್ದಿವಾಹಿನಿಗಳಲ್ಲಿ ಹೆಚ್ಚಾಗಿ ಬಿತ್ತರಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪತ್ರಿಕಾ ಮಿತ್ರರೆಲ್ಲರೂ ಸಹಕರಿಸಬೇಕಂತ ಕೇಳಿಕೊಳ್ತಾ, ಹಾಗೆ ತಾರೀಖು 19ರಂದು ಇದೇ ವೇದಿಕೆಯ ಮೇಲೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಕೂಡ ನಡೀತಾ ಇದೆ. ಆ ಒಂದು ಸ್ಪರ್ಧೆಯ ಎಲ್ಲ ಪ್ರಚಾರವನ್ನು ತಮ್ಮ ಮಾಧ್ಯಮದಲ್ಲಿ ಹೆಚ್ಚಾಗಿ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ಸಿಗೆ ತಾವುಗಳು ಸಹಕರಿಸಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ ಪರವಾಗಿ ತಮ್ಮನ್ನು ಕೇಳಿಕೊಳ್ತಾ, ಹಾಗೆಯೇ ಎಲ್ಲ ಕಾರ್ಯಕ್ರಮಗಳ ವಿವರವನ್ನು ನಮ್ಮ ಸತೀಶಣ್ಣ ಜಾರಕಿಹೊಳಿ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಆತ್ಮೀಯ ಮಿತ್ರರಾದಂಥ ರಿಯಾಜ್ ಚೋಗಲಾ ಅವರು, ಹಾಗೆ ನಮ್ಮ ಸತೀಶ್ ಶುಗರ್ಸ್ ಅಕಾಡೆಮಿಯ ಪ್ರಿನ್ಸಿಪಾಲರಾದಂಥ ಲಕ್ಷ್ಮಣ್ ಸರ್ಗಳು ತಮಗೆ ಸವಿವರವಾಗಿ ವಿವರಿಸಲಿದ್ದಾರೆ.